ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ತೋಟ ನೋಡಿ. ನಮ್ಮ ಡ್ಯಾಡಿ ಬುಲೆಟ್ ಮೂಟೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಗಿಡ ಎಲ್ಲ ಉಣಿದ್ದಾರೆ ನೋಡಿ. ಇದು ನೋಡಿ ಪಳ್ಕಾಯಿ ಗಿಡ ನೋಡಿ, ಇಲ್ಲಿ ಬಿಟ್ಟಿದೆ ಕಾಯಿ. ಇದು ನೋಡಿ ಬಾಟ್ಲು ಗ್ಲಾಸು ವೇಸ್ಟ್ ಆಗಬಾರ್ದು ಅಂತ ಈ ಥರ ಮಾಡಿದ್ದಾರೆ. ಏನು ಗಿಡ ಡ್ಯಾಡಿ ಇದು? ಪಾಲಕ್ ಸೊಪ್ಪು ನೋಡಿ. ಅದು ವೇಸ್ಟ್ ಆಗುತ್ತಲ್ಲ ಈ ಥರ ಎಲ್ಲ, ಪ್ಲಾಸ್ಟಿಕ್ ನೋಡಿ ಈ ಥರ ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಕ್ಯಾಬೇಜ್, ಇದು ಟೊಮೆಟೊ ಅಲ್ಲ, ಆಲೂಗಡ್ಡೆ, ಟೊಮೆಟೊ ನೋಡಿ, ಪುದೀನ, ನೋಡಿ ಇದ್ರಲ್ಲೂ ಏನೋ ಉಣಿದೆ, ಇನ್ನ ಬಂದಿಲ್ಲ. ಮುಲ್ಲಂಗಿ ಉಣಿದಾರಂತೆ ಇದ್ರಲ್ಲಿ. ಬಾಟ್ಲು ವೇಸ್ಟ್ ಆಗುತ್ತೆ ಅಂತ ಈ ಥರ ಮಾಡಿದ್ದಾರೆ ನೋಡಿ. ನೋಡಿ ಇದು ಮೆಣಸಿನ್ಕಾಯಿ ಗಿಡ, ತುಳಸಿ ಗಿಡ, ಇದನ್ನು ಮೆಣಸಿನ್ಕಾಯಿ ಗಿಡನೇ. ಮನೆ ಹತ್ರನೇ ಇಷ್ಟೊಂದು ಪಾಟ್ಸ್ ಹಾಕಿದ್ದಾರೆ ನೋಡಿ. ಇದು ಸ್ನೇಕ್ ಪ್ಲಾಂಟ್, ಮಲ್ಲಿಗೆ ಗಿಡ ನೋಡಿ. ಇದು ಇದು ರೋಸ್, ಇದೇನ್ ಗಿಡ ರೆಡಿ? ಅರ್ಶಿನ ಕೊಂಬು. ಏನೋ ತೋರಿಸಿ ನನ್ನ ಮಗಳಿಗೇನೋ ಕೆಲಸ ಹೇಳ್ತಾ ಇದ್ರು. ಎಲ್ಲ ಉಣಿರೋದು ವೇಸ್ಟ್ ಆಗಬಾರ್ದು ಅಂತ ಬಾಟ್ಲನ್ನ ಇವರು ಇವರು ನಮ್ಮ ಡ್ಯಾಡಿ, ಇವರು ನಮ್ಮ ಮಮ್ಮಿ, ಇವಳು ನನ್ನ ಮಗಳು. ಇದು ಆಲ್ರೆಡಿ ತೋರಿಸಿದ್ದೀನಿ ಒಂದ್ಸಲಿ ನಿಮಗೆ, ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಗಿಡನೂ ದೊಡ್ಡದಾಗಿದೆ ನೋಡಿ. ರೋಸ್ ಗಿಡ ರೋಸ್ ಬಿಟ್ಟಿದೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ಇದು ಜಿಲ್ಲಿಡಿ ಹೂವು ಅಂತಾರೆ, ಅದು ಗಣೇಶನಿಗೆ ಇಕ್ಕಿದ್ರೆ ಒಳ್ಳೆಯದು. ಮತ್ತು ನೋಡಿ ಇದು ಬದನೆಕಾಯಿ ಗಿಡ, ಇನ್ನು ಇವಾಗ ಹೂವು ಬಿಡ್ತಾ ಇದೆ. ಇದು ಮಳ್ಳೆ ಗಿಡ ನಾನು ನಿಮಗೆ ತೋರಿಸಿದಾಗ ಚಿಕ್ಕ ಗಿಡ ಇತ್ತು, ಇವಾಗ ಎಷ್ಟು ದೊಡ್ಡ ಗಿಡ ಆಗಿದೆ. ಪಪಾಯನೂ ಅಷ್ಟೇ, ಇದು ನಾನು ನಿಮಗೆ ತೋರಿಸಿದಾಗ ಚಿಕ್ಕ ಗಿಡ ಇತ್ತು, ಇವಾಗ ನೋಡಿ ಕಾಯಿ ಬಿಡ್ತಾ ಇದೆ. ಇದೂ ಅಷ್ಟೇ ಬಾಳೆ ಗಿಡ, ನಿಮಗೆ ತೋರಿಸಿದಾಗ ತುಂಬ ಚಿಕ್ಕ ಗಿಡ ಇತ್ತು, ಇವಾಗ ನೋಡಿ ಎಷ್ಟು ದೊಡ್ಡ ಗಿಡ ಆಗಿಬಿಟ್ಟಿದೆ. ಮತ್ತು ಒಂದು ಗೊನೆ ಕೂಡ ಸಿಕ್ಕಿತ್ತು ನಮಗೆ. ಮತ್ತು ಇವಾಗ ಇದು ನಲ್ಲಿಕಾಯಿ ಗಿಡ ಬರುತ್ತಲ್ಲ ಅದು. ಇದು ನಲ್ಲಿಕಾಯಿ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಾಳೆ ಗಿಡ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜಾಗ ಇದ್ದರೆ ಅಂತೂ ನಾವೇನೇ ಎಲ್ಲ ಬೆಳೆಸ್ಕೊಬೋದು. ಅದು ಸುವರ್ಣಗಡ್ಡೆ. ಇದು ನೋಡಿ ಪಾರಿಜಾತ ಗಿಡ, ಇದು ಬಂದು ವರ್ಷಕ್ಕೊಂದ್ಸಲಿ ಹೂವು ಬಿಡೋದು. ಗಿಡ ತುಂಬ ಬಿಡುತ್ತೆ ಅದಂತೂ ಹೂವು ಬಿಟ್ಟರೆ. ಇದು ನೋಡಿ ಕ್ಯಾಬೇಜು, ನೆಲದಲ್ಲಿ ಕೂಡ ಹಾಕಿದ್ದಾರೆ. ಆ ಕಡೆ ಇದೆ, ಆ ಕಡೆನೂ ಒಂದು ಪಪಾಯ ಗಿಡ ಇದೆ. ಇದು ನೋಡಿ ಇದು ಏನೋ ದಾಸವಾಳ ಹೂವು ಗಿಡ, ಇದು ಕಟ್ ಮಾಡಿದ್ದಾರಲ್ಲ.
ಇದು ನಿಂಬೆಹಣ್ಣು, ಅದು ಮತ್ತು ರಾಮಫಲ. ಗಿಡಗಳು ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಈ ಥರ ಎಲ್ಲ ಬೆಳೆಸ್ಕೊಂಡು ನಾವೇ ಬೆಳೆಸಿದ್ರೆ ಅದ್ರ ಖುಷಿನೇ ಬೇರೆ. ಮತ್ತು ಅದು ಹಣ್ಣು ಬಿಟ್ಟಾಗೂ ಅಷ್ಟೇ ತುಂಬ ಖುಷಿಯಾಗುತ್ತೆ. ನೋಡಿ, ಇಲ್ಲೂ ಕೂಡ ಕ್ಯಾಬೇಜ್ ಇದೆ. ಇದೆಲ್ಲ ನಮ್ಮಮ್ಮ ಮನೆ ಹತ್ರ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಬೆಳೆಸ್ಕೊಂಡಿದ್ದಾರೆ. ಹೂವು ಗಿಡ ಮತ್ತು ಮನೆಗೆ ಏನಾದರೂ ತರಕಾರಿ, ಎಲ್ಲ ತರಕಾರಿ ಥರ ಎಲ್ಲನೂ ಹಾಕ್ಕೊಂಡಿದ್ದಾರೆ. ನಿಂಬೆಹಣ್ಣು ಗಿಡ ಇದೆ, ಮತ್ತು ಕುಂಬಳಕಾಯಿ, ಇನ್ನೂ ಏನೇನೋ ಗಿಡಗಳೆಲ್ಲ ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಟೊಮೊಟೊ ಬಿಟ್ಟಿದೆ. ಇದು ಬದನೆಕಾಯಿ ಚಿಕ್ಕ ಚಿಕ್ಕದು. ಮತ್ತು ಎಲೆ ಗಿಡ ಕೂಡ ಉಣ್ಕೊಂಡಿದ್ದಾರೆ. ನೋಡಿ, ಇದು ಗೆಣಸು. ಈ ಶಂಕು ಪುಷ್ಪ ಹೂವು ನೋಡಿ, ಅದು ಬ್ಲೂ ಕಲರ್ದು. ಅದು ಬಂದು ಶಿವನಿಗೆ ಇಕ್ಕಿದ್ರೆ ತುಂಬ ಒಳ್ಳೆ ಇಷ್ಟ. ಮತ್ತು ನೋಡಿ, ಇದು ದ್ರಾಕ್ಷಿ ಗಿಡ ಇದೆ. ನೋಡಿ, ಎಲ್ಲ ಗಿಡ ಎಲೆ, ವಿಳ್ಯದೆಲೆ ಬರುತ್ತಲ್ಲ ಅದು. ಇದಲ್ಲ, ಆವಾಗಲೇ ತೋರಿಸಿದ್ದು ವಿಳ್ಯದೆಲೆ ಗಿಡ. ಇಲ್ಲಿ ಕೂಡ ಕ್ಯಾಬೇಜ್ ಗಿಡ ಇದೆ. ನೋಡಿ, ಇವಾಗ ತೋರಿಸ್ತೀನಿ ಎಲೆ ಗಿಡ. ನೋಡಿ, ಅದು ಫುಲ್ಲು ಹಬ್ಕೊಂಡೋಗಿದೆ. ನೋಡಿ, ನಮ್ಮ ಡ್ಯಾಡಿ ಕಟ್ ಮಾಡ್ತಾ ಇದ್ದಾರೆ. ಅದೇ ಎಲೆ ಗಿಡ ನೋಡಿ, ವಿಳ್ಯದೆಲೆ. ನೋಡಿ, ಇದು ಡ್ರ್ಯಾಗನ್ ಫ್ರೂಟು. ಇದನ್ನು ಕೂಡ ಉಣ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇದು ಸ್ನೇಕ್ ಗಾರ್ಡು. ನಾನು ನಿಮಗೆ ತೋರ್ಸೋಕ್ಕೆ ಚಿಕ್ಕದಿಗಿತ್ತು, ಇವಾಗ ದೊಡ್ಡದಾಗ್ಬಿಟ್ಟಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.